ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಾಪರ್ಟೀಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದು. ಪ್ರಾಪರ್ಟೀಸ್ ಮೇಲೆ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿ ಅಥವಾ ಫೈಂಡ್ ದ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಹೇಳಿ ಒಂದಷ್ಟು ಪ್ರಾಬ್ಲಮ್ಸ್ಗಳಿತ್ತು. ಈಗಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಪ್ರಾಬ್ಲಮ್ಸ್ಗಳಲ್ಲಿ ಶೋ ದಟ್ ಮತ್ತೆ ಪ್ರೂವ್ ದಟ್ ಅಂತ ಕೇಳಿರ್ತಾರೆ ಪ್ರಾಬ್ಲಮ್ಗಳನ್ನ. ಆ ಥರ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಸ್ನ ನೋಡೋದಾದ್ರೆ, ಇವಾಗ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ಈ ಥರ ಇದೆ. ದಟ್ ಪ್ರಾಬ್ಲಮ್ ಇನ್ ದ ಮಾರ್ಚ್ 2015 ಅಲ್ಲಿ ಆ ಪ್ರಾಬ್ಲಮ್ ನ ಕೇಳಿದರೆ ಅದು ಈ ತರ ಇದೆ. ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಎಕ್ಸ್. ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಕ್ಲೋಸ್ ಇಂಟರ್ವಲ್ ಮೈನಸ್ 1/√2 ಕಾಮ ಪ್ಲಸ್ 1/√2 ಅಂತ ಇದೆ. ಈ ಕಂಡೀಷನ್ಸ್ಗಳು ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಎಸ್ಪೆಷಲಿ ಈ ಪ್ರಾಬ್ಲಮ್ಗಳಲ್ಲಿ, ಈ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಈ ಫೋರ್ತ್ ಪ್ರಾಬ್ಲಮ್ಗಳಲ್ಲೂ ಕೂಡ ಕಂಡೀಷನ್ಸ್ ಗಳನ್ನ ನೋಡ್ಕೋಬೇಕು. ಯಾಕೆಂತಂದ್ರೆ ನಿಮಗೆ ಕ್ವಶನ್ ಪೇಪರ್ ಏನಾದ್ರೂ ಕೂಡ ಟಫ್ ಇದ್ರೆ 1 ಮಾರ್ಕ್ಗೆ ಈ ಕಂಡೀಷನ್ಸ್ ಗಳನ್ನ ಕೇಳ್ತಾರೆ. ಸರ್, ಈ ಕಂಡೀಷನ್ಸ್ ನ ಬಿಟ್ಟು ಬೇರೆ ಯಾವ್ದನ್ನ ಕೇಳಬಹುದು ಅಂತಂದ್ರೆ, ಪ್ರಾಪರ್ಟೀಸ್ ಮಾಡಿಸಿದೀವಿ 7 ಪ್ರಾಪರ್ಟೀಸ್. ಅದರಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಗಳಿದೆ, ನಿಮ್ಗೆ ಅವನ್ನ ಕೇಳ್ತಾ ಇರ್ತಾರೆ. ಯೂಶುವಲ್ ಆಗಿ ರೈಟ್ ದ ಕಂಡೀಷನ್ ಫಾರ್ ಅಂತ ಹೇಳಿ ಪ್ರಾಪರ್ಟಿ ಕೊಟ್ಟಿರ್ತಾರೆ, ಹೋಲ್ಡ್ಸ್ ಅಂತ ಕೊಡ್ತಾರೆ, ಬರಿಬೇಕಾಗಿರುತ್ತೆ. ಇವಾಗ ನಾವು ಈ ಪ್ರಾಬ್ಲಮ್ ನ ಪ್ರೂವ್ ಮಾಡೋದಕ್ಕೆ ಪ್ರೂವ್ ದಟ್ ಅಥವಾ ಶೋ ದಟ್ ಪ್ರಾಬ್ಲಮ್ಗಳು ನಿಮ್ಗೆ ತುಂಬಾ ಈಸಿ ಇರುತ್ತೆ. LHS ನ ತಗೊಂಡು RHS ನ ಪ್ರೂವ್ ಮಾಡಬಹುದು, ಅಥವಾ RHS ನ ತಗೊಂಡು LHS ನ ಪ್ರೂವ್ ಮಾಡಬಹುದು. ನಾವು ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ, ಲೆಂತ್ ಯಾವುದು, ಇವಾಗ RHS ಮತ್ತೆ LHS ಕಂಪೇರ್ ಮಾಡಿ. ಇದು LHS, ಇದು RHS ಕಡಿಮೆ ಇದೆ, LHS ಜಾಸ್ತಿ ಇದೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ, ನಾವು LHS ನ ತಗೊಂಡು RHS ಪ್ರೂವ್ ಮಾಡೋಣ. ಇದರಲ್ಲೂ ಕೂಡ ಅಷ್ಟೇ, LHS ತಗೊಂಡು RHS. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ RHS ಜಾಸ್ತಿ ಇದೆ, ಅವಾಗ RHS ತಗೋಣ. ಇಲ್ಲೂ ಕೂಡ ಅಷ್ಟೇ, RHS ತಗೋಣ. ಫಸ್ಟ್ LHS ನ ಕನ್ಸಿಡರ್ ಮಾಡ್ತೀರಾ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ನಾವು 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಪ್ರೂವ್ ಮಾಡಿರ್ಬೇಕು. LHS ಕನ್ಸಿಡರ್ LHS ಇಸ್ ಈಕ್ವಲ್ ಟು ಈ ತರ ಇದೆ ಅಂತ ಅನ್ಕೊಳ್ಳೋಣ. ನಾವೇನಂತ ಪ್ರೂವ್ ಮಾಡಬೇಕು, 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಅದು ನಿಮ್ಗೆ ಗೊತ್ತಿರಲಿ. ನೀವು ಈ ಪ್ರಾಬ್ಲಮ್ ನ ಪ್ರೂವ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಎಕ್ಸ್ ಗೆ ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಏನನ್ನ ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತಂದ್ರೆ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಅದನ್ನ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ. ಇವಾಗ ರೈಟ್ ಸೈಡ್ ಅಲ್ಲಿ ಯಾವ ವ್ಯಾಲ್ಯೂ ಇತ್ತು, ಇಲ್ಲಿ ಸೈನ್ ಇತ್ತು, ಸೈನ್ ಇನ್ವರ್ಸ್ ಇತ್ತು. ನಾವು ಸಬ್ಸ್ಟಿಟ್ಯೂಷನ್ ಏನ್ ಕೊಡೋಣ ಅಂತಂದ್ರೆ, ಸೈನ್ ಫಂಕ್ಷನ್ ಕೊಡೋಣ ಅಂತಂದ್ರೆ ಸೈನ್ ಥೀಟಾ ಕೊಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಸಪೋಸ್ ನಮಗೆ ಥೀಟಾ ಬೇಕು ಅಂತ ಅನ್ಕೊಳ್ಳಿ, ಥೀಟಾ ಇಸ್ ಈಕ್ವಲ್ ಟು ಸೈನ್ ಅನ್ನ ಮತ್ತೊಂದ್ ಕಡೆ ಕಳಿಸ್ತೀರಾ. ಅವಾಗ ರಿಸಲ್ಟ್ ಏನಾಗಿರುತ್ತೆ, ಅದು ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಆಗಿರುತ್ತೆ. ಇವಾಗ ಇದನ್ನೆಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ, ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಅನ್ನ ಹಾಗೆ ಬರಿತಾ ಇದೀವಿ, ಸೈನ್ ಇನ್ವರ್ಸ್ ಹಾಗೆ ಬರಿತಾ ಇದೀವಿ. ಬ್ರಾಕೆಟ್ ಒಳಗಡೆ 2 ಇಂಟು ಎಕ್ಸ್ ಈಸ್ ನಥಿಂಗ್ ಬಟ್ ಸೈನ್ ಥೀಟಾ, ಸಬ್ಸ್ಟಿಟ್ಯೂಷನ್ ಕೊಡ್ತಾ ಇದೀವಿ. ಇನ್ನ ರೂಟ್ ನ ಹಾಗೆ ಕ್ಯಾರಿ ಮಾಡಿದೀವಿ, 1 ಮೈನಸ್ ಎಕ್ಸ್ ಅಂತಂದ್ರೆ ಸೈನ್ ಥೀಟಾ, ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಸ್ಕ್ವೇರ್ ಥೀಟಾ. ಈ ತರ ಬರ್ಕೊಂಡಿದ್ದೀವಿ. ಬಟ್ ನಮ್ಗೆ ಬೇಸಿಕ್ ಐಡೆಂಟಿಟಿ ಗೊತ್ತಿರುತ್ತೆ. ಬೇಸಿಕ್ ಐಡೆಂಟಿಟಿ ಏನ್ ಹೇಳುತ್ತೆ ಅಂತಂದ್ರೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಹಾಗಾದ್ರೆ ಇಲ್ಲಿ 1 ಮೈನಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಏನಾಗಿರುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನೋಡಿ, ಇದನ್ನ ಈ ಕಡೆ ತಗೊಳ್ತೀರಾ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ರೂಟ್ ಬೇಕು ಅಂತಂದ್ರೆ ಕಾಸ್ ಥೀಟಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ಬೈ ದಟ್ ರಿಸಲ್ಟ್ ದ ವ್ಯಾಲ್ಯೂ ಆಫ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಥೀಟಾ. ಅವಾಗ ರಿಸಲ್ಟ್ ಈ ತರ ಆಯ್ತು, ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ ಇಂಟು ಆ ರಿಸಲ್ಟ್ ನ ನಾವೇನಂತ ಬರೀಬಹುದು, ಕಾಸ್ ಥೀಟಾ ಅಂತ ಬರೀಬಹುದು. ಈ ಫಾರ್ಮುಲಾನು ಕೂಡ ಓದಿರ್ತೀರಾ. ವ್ಯಾಲ್ಯೂ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಸೈನ್ 2 ಥೀಟಾ? Sin 2 theta as 2 formulas. First one is 2 sin theta into cos theta. Another one is 2 tan theta divided by 1 plus tan square theta. Now first one use ಮಾಡೋಣ. ಹಾಗಾದ್ರೆ ಇದಿಷ್ಟನ್ನು ಕೂಡ ಏನಂತ ಬರೀತೀರಾ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್. ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ಕೊಟ್ಟಿದೆ ಫಾರ್ಮುಲಾನ. ಏನಾಗಿರುತ್ತೆ, ಇದು ಸೈನ್ 2 theta ಆಗಿರುತ್ತೆ. ಸೈನ್ 2 theta. Here trigonometry function and inverse are cancelled, then the value become 2 theta.
2 theta. That value is equal to 2 into what is theta? Theta is nothing but sin inverse x. Theta is nothing but 2 sin inverse x. LHS ತಗೊಂಡಿದ್ದೀವಿ. RHS ಅಲ್ಲಿ ಏನಂತ ಪ್ರೂವ್ ಮಾಡಬೇಕಿತ್ತು ನಾವು 2 sin inverse x ಅಂತ ಹೇಳಿ. That is the RHS. ಈ ತರ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್, ಸೆಕೆಂಡ್ ಒನ್. ಇದನ್ನ ಮಾರ್ಚ್ 16 ಮತ್ತೆ ಮಾರ್ಚ್ 17 ಅಲ್ಲಿ ಕೇಳಿದ್ದಾರೆ. ಮಾರ್ಚ್ 16 ಮತ್ತೆ ಮಾರ್ಚ್ 17 ಅಲ್ಲಿ ಕೇಳಿದರೆ ಇದು ಕೂಡ ಸೇಮ್ ಅದೇ ತರ ಇದೆ. LHS ಅಲ್ಲಿ ಶೋ ದಟ್ sin inverse of 2x into root of 1 minus x square is equal to 2 cos square ಅಂತ ಇದೆ. ಕನ್ಸಿಡರ್ LHS ಸೈಡ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದನ್ನ LHS ವ್ಯಾಲ್ಯೂ is equal to RHS ನ ಪ್ರೂವ್ ಮಾಡಬೇಕು, ನೆನಪಿರ್ಲಿ 2 cos inverse x ಅಂತ ಪ್ರೂವ್ ಮಾಡಬೇಕು. ಇಲ್ಲಿ sin inverse x ಅಂತ ಪ್ರೂವ್ ಮಾಡಬೇಕಿತ್ತು, ಅದಕ್ಕೋಸ್ಕರ sin ನ ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದು. ಇಲ್ಲಿ cos inverse ಅಂತ ಪ್ರೂವ್ ಮಾಡಬೇಕು, ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ cos ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. cos ನ ಸಬ್ಸ್ಟಿಟ್ಯೂಷನ್ ತಗೊಳ್ತೀರಾ ಅಂತಂದ್ರೆ put x is equal to cos theta. Put x is equal to cos theta. Then theta becomes or theta is equal to cos inverse of x. LHS ತಗೊಂಡಿದ್ದೀವಿ is equal to sin inverse of 2 into x ಅಂತಂದ್ರೆ cos theta, x ಅಂತಂದ್ರೆ cos theta into root of 1 minus x square ಅಂತಂದ್ರೆ cos square theta. ಈ ತರ ಆಯ್ತು. root of 1 minus sin square theta cos theta. ಅದೇ ತರ ಬೈ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ root of 1 minus cos square theta ನ ಏನಂತ ಬರೀಬಹುದು ನಾವು sin theta ಅಂತ ಬರೀಬಹುದು. sin theta. Once again that value is equal to sin inverse of 2. ಇಲ್ಲಿ cos theta ಇದೆ, ಇಲ್ಲಿ sin theta ಇದೆ. sin theta into cos theta ಅಂದ್ರೂ ಒಂದೇನೆ, cos theta into sin theta ಅಂದ್ರೂ ಒಂದೇನೆ. ಆದ್ರಿಂದ ಇದೇ ಫಾರ್ಮ್ ಬಂತದ್ದು. therefore ಏನಂತ ಬರೀತೀರಾ 2 sin theta into cos theta is nothing but sin 2 theta ಆಯ್ತು. sin 2 theta. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ. ರಿಸಲ್ಟ್ ಏನಾಗಿರುತ್ತೆ 2 theta. that value is equal to 2 into theta ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಏನ್ ತಗೊಂಡಿರ್ತೀರಾ cos inverse x ಅಂತ ತಗೊಂಡಿರ್ತೀರಾ. ಇದು ಏನಾಗಿರುತ್ತೆ RHS ಆಗಿರುತ್ತೆ. ಈ ತರ ಸಿಂಪಲ್ ಆಗಿ ಇವನ್ನ ಪ್ರೂವ್ ಮಾಡ್ತಾ ಇರ್ತೀರಾ. ತುಂಬಾ ಇಂಪಾರ್ಟೆಂಟ್, ಇವು ಈಸಿಯಾಗಿ ನೀವು ಪ್ರೂವ್ ಮಾಡಬಹುದು ಮತ್ತೆ ಮಾರ್ಕ್ಸ್ ತಗೋಬಹುದು ಇದನ್ನ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ ನಂಬರ್ 3 ನ ಜೂನ್ 2016 ಅಲ್ಲಿ ಕೇಳಿದ್ರೆ ಎಲ್ಲಾ ಇಯರ್ ಕೂಡ ರಿಪೀಟೆಡ್ ಆಗ್ತಿದೆ ಕ್ವಶನ್ಸ್ ಗಳು. ಜೂನ್ 16 ಅಲ್ಲಿ ನಿಮ್ಗೆ 3 ಮಾರ್ಕ್ಸ್ ಗೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಒನ್ಸ್ ಅಗೇನ್ 3 sin inverse x is equal to sin inverse of 3x minus 4x cube ಅಂತ ಇದೆ. x belongs to closed interval minus 1/2 comma plus 1/2. ನಾವಾಗ್ಲೇ ಹೇಳಿದ್ರೆ LHS ನ ತಗೊಂಡು RHS ನ ಪ್ರೂವ್ ಮಾಡಬೇಕು, ಇಲ್ಲ ಅಂತಂದ್ರೆ RHS ನ ತಗೊಂಡು LHS ಪ್ರೂವ್ ಮಾಡಬೇಕು. ಯಾವುದು ನಿಮ್ಗೆ ಆ ಟರ್ಮ್ ದೊಡ್ಡದಿರುತ್ತೆ ನೋಡಿ ಅದನ್ನ ತಗೊಳ್ಳಿ. ಇಲ್ಲಿ ಇದು ಚಿಕ್ಕ ಟರ್ಮ್ ಇದೆ, LHS ಬೇಡ, ಆದ್ರಿಂದ ಏನ್ ಮಾಡೋಣ RHS ತಗೋಣ. ಕನ್ಸಿಡರ್ ಏನ್ ಪ್ರೂವ್ ಮಾಡಬೇಕು 3 sin inverse, ಅದು ನೆನಪಿರ್ಲಿ. ಕನ್ಸಿಡರ್ RHS ವ್ಯಾಲ್ಯೂ is equal to sin inverse 3x minus 4x cube ಅಂತ ಇದೆ. ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಕೊಡಬೇಕು ನೀವು. ಸರ್ ಸಬ್ಸ್ಟಿಟ್ಯೂಷನ್ ಯಾವ ತರ ಕೊಡಬೇಕು ಅಂತಂದ್ರೆ ಅಲ್ಲಿ ಹೇಳ್ಕೊಟ್ಟಲ್ಲ ಅದೇ ತರ ರೈಟ್ ಸೈಡ್ ನೋಡಿದ್ವಿ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಯಾವ ತರ ಇತ್ತು 3 sin inverse x ಅಂತ ಇತ್ತು. ಅದಕ್ಕೋಸ್ಕರ ಸಬ್ಸ್ಟಿಟ್ಯೂಷನ್ ಏನ್ ಮಾಡ್ತೀರಾ ಅಂತಂದ್ರೆ put x is equal to sin theta ಅಂತ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ. ಹಾಗಾದ್ರೆ ಥೀಟಾ ಏನಾಗಿರುತ್ತೆ ಥೀಟಾ is equal to sin inverse of x ಆಗಿರುತ್ತೆ. x ಗೆ sin theta ನ ಸಬ್ಸ್ಟಿಟ್ಯೂಷನ್ ಕೊಡ್ತಾ ಇದ್ರೆ RHS is equal to sin inverse of ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ 3 into x ಅಂತಂದ್ರೆ sin theta minus 4 into x cube ಅಂತಂದ್ರೆ sin theta whole cube, ಅಥವಾ ಅದನ್ನ ಏನಂತ ಬರೀಬಹುದು sin cube theta ಅಂತ ಬರೀಬಹುದು. ಇದನ್ನ ಓದಿರ್ತೀರಾ ಫಾರ್ಮುಲಾ ನೀವು. 3 sin theta minus 4 sin cube theta is nothing but ಇದನ್ನ sin inverse ಅಂತ ಹಾಗೆ ಕ್ಯಾರಿ ಮಾಡ್ತೀರಿ. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ sin 3 theta ಆ ತರ ಬರ್ಕೊಂಡ್ರಿ. ಅಂಡ್ ದೆನ್ ಇನ್ವರ್ಸ್ ಮತ್ತೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ನಿಮ್ಗೆ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ 3 theta. ದಟ್ ವ್ಯಾಲ್ಯೂ is equal to 3 into theta ಅಂತಂದ್ರೆ theta ವ್ಯಾಲ್ಯೂ is equal to sin inverse of x ಆಗಿರುತ್ತೆ. therefore ನಾವು ಪ್ರೂವ್ ಮಾಡಬೇಕಾಗಿರೋದು ಅದೇ ಆಗಿರೋದ್ರಿಂದ ಈ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ದಟ್ ವ್ಯಾಲ್ಯೂ ಬಿಕಮ್ LHS. RHS ನ ತಗೊಂಡು LHS ನ ಪ್ರೂವ್ ಮಾಡಿದೀವಿ ನಾವು. ನೆಕ್ಸ್ಟ್ ಒನ್ ಮೋರ್ ಸೇಮ್ ಪ್ರಾಬ್ಲಮ್ ಅದೇ ತರ ಇದೆ ನಿಮ್ಗೆ. ಅದನ್ನ ಮಾರ್ಚ್ 2014 ಅಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. 3 cos inverse x is equal to cos inverse 4x cube minus
3x ಅಂತ ಕೇಳಿದರೆ x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 1/2, 1 ಅಂತ ಹೇಳಿದರೆ. ಇಲ್ಲೂ ಕೂಡ ಸಿಮಿಲರ್ ಆಗಿ ಏನ್ ಮಾಡೋಣ ಅಂತಂದ್ರೆ RHS ತಗೋಣ. RHS ನ ತಗೊಂಡು LHS ಪ್ರೂವ್ ಮಾಡೋಣ. RHS is equal to once again ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತಂದ್ರೆ put x is equal to ರೈಟ್ ಸೈಡ್ ಅಲ್ಲಿ ಕಾಸ್ ಇತ್ತು, ಅದಕ್ಕೋಸ್ಕರ ಸಬ್ಸ್ಟಿಟ್ಯೂಷನ್ ಏನಂತ ಕೊಡೋಣ, ಇದಕ್ಕೆ ಕಾಸ್ ಥೀಟಾ ಅಂತ ಕೊಡೋಣ. x ಗೆ ಕಾಸ್ ಥೀಟಾ ನ ಸಬ್ಸ್ಟಿಟ್ಯೂಷನ್ ಕೊಟ್ರೆ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ, ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ x ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ವ್ಯಾಲ್ಯೂಸ್ ಅನ್ನ, ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4 ಇಂಟು ಎಕ್ಸ್ ಕ್ಯೂಬ್ ಅಂತಂದ್ರೆ ಕಾಸ್ ಥೀಟಾ ಹೋಲ್ ಕ್ಯೂಬ್, ಹಾಗಂತಂದ್ರೆ ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಇಂಟು ಎಕ್ಸ್ ಗೆ ಕಾಸ್ ಥೀಟಾ ಕೊಡ್ತೀರಾ, ಅವಾಗ ಏನಾಗಿರುತ್ತೆ, ಅದು 3 ಕಾಸ್ ಥೀಟಾ ಆಯ್ತು. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಕಾಸ್ 3 ಥೀಟಾ. ಸೈನ್ 3 ಥೀಟಾ ಫಾರ್ಮುಲಾ ಇದು ಕಾಸ್ 3 ಥೀಟಾ. ಆದ್ರಿಂದ ರಿಸಲ್ಟ್ ಏನಾಗಿರುತ್ತೆ, ಕಾಸ್ ಇನ್ವರ್ಸ್ ಆಫ್ ಅದನ್ನ ಕಾಸ್ 3 ಥೀಟಾ ಅಂತ ಬರೀತೀರಾ. ದೆನ್ inverse and trigonometric functions are cancelled, then the value is 3 theta. That value is equal to 3 into theta ಅಂತಂದ್ರೆ cos inverse of x ಆಗಿರುತ್ತೆ. ಇದೇ ಏನಾಗಿರುತ್ತೆ, LHS ಸೈಡ್ ಆಗಿರುತ್ತೆ. RHS ನ ತಗೊಂಡು LHS ನ ಪ್ರೂವ್ ಮಾಡಿದ್ದೀವಿ. ನೆಕ್ಸ್ಟ್ 5th one. ಈ ಪ್ರಾಬ್ಲಮ್ ನ ನಿಮಗೆ ಜೂನ್ 14 ಅಲ್ಲಿ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್. ಇದನ್ನ ಪ್ರೂವ್ ದಟ್ tan inverse x plus tan inverse 2x divided by 1 minus x square is equal to tan inverse 3x minus x cube divided by 1 minus 3x square ಅಂತ ಇದೆ. ಇದನ್ನ 2 ಟೈಪ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ ಅನ್ನ. ಫಸ್ಟ್ ಒನ್ ಟೈಪ್ 1 ಯಾವುದು ಅಂತಂದ್ರೆ ಈ ತರ ಇರುತ್ತೆ, tan inverse x plus tan inverse tan inverse y is equal to tan inverse of x plus y divided by 1 minus x into y. ಇದನ್ನ ಯೂಸ್ ಮಾಡಬಹುದು. Here x is x place ಅಲ್ಲಿ x ಇದೆ, y place ಅಲ್ಲಿ 2x divided by 1 minus x square ಇದೆ. ಬಟ್ ಮತ್ತೊಂದು ಈಸಿ ಮೆಥಡ್ ಇದೆ ಇದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ. ಒನ್ಸ್ ಅಗೇನ್ LHS is equal to RHS ಅಂತ ಪ್ರೂವ್ ಮಾಡಬೇಕು. ಈಸಿ ಮೆಥಡ್ ಯಾವುದು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಪ್ರೂವ್ ಮಾಡ್ತೀವಿ. ಇದು ಫಸ್ಟ್ ಮೆಥಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಅನ್ನ ಪ್ರೂವ್ ಮಾಡ್ತೀರಾ, ಅದು ನಿಮಗೆ ಸ್ಟೆಪ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ದಟ್ಸ್ ವೈ ನಾವೇನ್ ಮಾಡೋಣ ಅಂತಂದ್ರೆ RHS ಅನ್ನ ತಗೊಂಡು LHS ಪ್ರೂವ್ ಮಾಡೋಣ. ಆಗ್ಬೋದಲ್ವಾ? ಕನ್ಸಿಡರ್ LHS, ಸಾರಿ RHS. ಕನ್ಸಿಡರ್ RHS is equal to tan inverse of 3x minus x cube divided by 1 minus 3x square ಅಂತ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ. ಒನ್ಸ್ ಅಗೇನ್ ಇವಾಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಟ್ಯಾನ್ ಇರೋದ್ರಿಂದ ಆ 4 ಪ್ರಾಬ್ಲಮ್ಗಳನ್ನ ಹೇಳ್ಕೊಟ್ಟೆ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಯಾವ್ದಿರುತ್ತೋ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಕೊಡಿ ಅಂತ ಹೇಳಿ. ಇಲ್ಲಿ ಟ್ಯಾನ್ ಇರೋದ್ರಿಂದ ಆಬ್ವಿಯಸ್ಲಿ x is equal to tan theta ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀರಾ. put x is equal to tan theta, then theta is equal to tan inverse of x. ಈ ತರ ಆಗಿರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan inverse of 3x ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿ, 3 tan theta minus x cube ಅಂತಂದ್ರೆ tan cube theta divided by 1 minus 3 x square is nothing but tan square theta. ಆಗ್ಬೋದಲ್ವಾ? ಹಾಗಾದ್ರೆ x is equal to tan theta ಕೊಟ್ಟಿದ್ರಿ. It is the standard formula of tan 3 theta. That's why tan inverse ಅನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ರಿ. ಈ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ tan theta, ಸಾರಿ tan inverse of ಇದು tan 3 theta ಫಾರ್ಮುಲಾ ಆಗಿರುತ್ತೆ. tan 3 theta. Here inverse and trigonometric functions are cancelled. ನಿಮ್ಗೆ ಏನು ಉಳ್ಕೊಳ್ಳುತ್ತೆ? 3 theta ಉಳ್ಕೊಳ್ಳುತ್ತೆ. 3 into theta ಅಂತಂದ್ರೆ tan inverse x. ಬಟ್ LHS ಅಲ್ಲಿ ಅದಿಲ್ಲ, 3 tan inverse x ಅಂತ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ that value is equal to ಅಥವಾ 3 into tan inverse x ಅನ್ನ ಹಾಗೆ ಕ್ಯಾರಿ ಮಾಡ್ಕೊಳ್ಳೋಣ. ಇಲ್ಲಿ tan inverse x ಅಂತಕ್ಕಂಥದ್ದು 3 ಇದೆ, ಅದನ್ನ ಸ್ಪ್ಲಿಟ್ ಮಾಡಿ ಬರಿತಾ ಇದೀನಿ. ಯಾವ ತರ ಸ್ಪ್ಲಿಟ್ ಮಾಡಿ ಬರಿತಾ ಇದೀನಿ? tan inverse x 1 ಪ್ಲಸ್ 2 tan inverse x. ಬರ್ಕೋಬೋದ ಈ ತರ ನೋಡಿ. tan inverse tan ಕ್ಯಾನ್ಸಲ್ ಆಗಿ 3 theta ಸಿಗುತ್ತೆ. 3 into theta ಅಂತಂದ್ರೆ tan inverse x,
3 tan inverse x can be written as tan inverse x plus 2 tan inverse x. 1 tan inverse x plus 2 tan inverse x is become 3 tan inverse x. Here tan inverse x ನ ಹಾಗೆ ಕ್ಯಾರಿ ಮಾಡ್ಕೊಳ್ಳೋಣ. tan inverse x ಅನ್ನ ಪ್ಲಸ್ ನೂ ಕೂಡ ಹಾಗೆ ಬರೆದಿದ್ದೀನಿ. We know that property number 7th one. Property number 7th one ಏನ್ ಹೇಳುತ್ತೆ ಅಂತಂದ್ರೆ 2 tan inverse x is equal to tan inverse of 2x divided by 1 minus x square. Property number 7th one ಅಲ್ಲಿ condition number 3. By the property, then that value is equal to 2 tan inverse x is equal to tan inverse of 2x divided by 1 minus x square. That is the value of LHS. ಇಷ್ಟ ಈ ತರ ಪ್ರೂವ್ ಮಾಡ್ತೀರಾ. ಅದೇ ನೀವು LHS ನ ತಗೊಂಡು ಪ್ರೂವ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ LCM ತೆಗಿಬೇಕು, ಸಿಂಪ್ಲಿಫೈ ಮಾಡಬೇಕು, ಅದು ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದಕ್ಕೋಸ್ಕರ ಈ ಮೆಥಡ್ ನ ಫಾಲೋ ಮಾಡಿದ್ವಿ ನಾವು. ಈ ಪ್ರಾಪರ್ಟಿ ಯೂಸ್ ಮಾಡಿದ್ವಿ, tan 3 theta ಫಾರ್ಮುಲಾ ಯೂಸ್ ಮಾಡಿದ್ವಿ. ಗೊತ್ತಾಗಿದೆಯಲ್ವಾ? ಬೇಕು ಅಂತಂದ್ರೆ ನೀವು ಈ ತರನು ಟ್ರೈ ಮಾಡಬಹುದು. ಅದನ್ನ ಫಸ್ಟ್ ಹೇಳ್ಕೊಟ್ಟಲ್ಲ ಆ ಕಾನ್ಸೆಪ್ಟ್ ಕೂಡ ಯೂಸ್ ಮಾಡ್ಕೊಂಡ. ಓಕೆ, ನೆಕ್ಸ್ಟ್ ಬನ್ನಿ ಸಿಕ್ಸ್ತ್ ಒನ್ ಪ್ರಾಬ್ಲಮ್. Prove that tan inverse 1/2 plus tan inverse 2/11 is equal to tan inverse 3/4 ಅಂತ ಇದೆ. ಇದಕ್ಕೆ once again ಇಲ್ಲಿ ಹೇಳಿದ್ರೆ ಆ ಪ್ರಾಪರ್ಟಿ ಯೂಸ್ ಮಾಡಬೇಕು. tan inverse x plus tan inverse y ಪ್ರಾಪರ್ಟಿ ಯೂಸ್ ಮಾಡಬೇಕು. ಇಲ್ಲಿ LHS ನೇ ತಗೊಂಡು RHS ಪ್ರೂವ್ ಮಾಡ್ತೀರಾ. ಕನ್ಸಿಡರ್ LHS ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ tan inverse of 3/4 ಅದೊಂದ್ ಕಡೆ ಇರಲಿ. ಪ್ರಾಪರ್ಟಿ ಗೊತ್ತಿರುತ್ತೆ. ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲೇ ನೋಟ್ ಮಾಡ್ಕೊಳ್ಳೋಣ ಪ್ರಾಪರ್ಟಿನ. tan inverse of x plus tan inverse of y is equal to tan inverse of x plus y divided by 1 minus x into y. We are in LHS. RHS ಗೆ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ that value is equal to tan inverse of x plus y ಬರೀಬೇಕು ನ್ಯೂಮರೇಟರ್ ಅಲ್ಲಿ. x ವ್ಯಾಲ್ಯೂ 1/2 ಇದೆ, y ವ್ಯಾಲ್ಯೂ 2 divided by 11 ಇದೆ, all divided by 1 minus x into y. 1 minus x is nothing but 1/2 into y is nothing but 2 divided by 11. ಈ ತರ ಆಯ್ತು. That value is equal to tan inverse of 11 into 2 ನ LCM ತೆಗಿತೀರಾ, 11 into 2 ನ LCM ತೆಗಿತೀರಾ, 11 into 2 11 into 2 ಕ್ಯಾನ್ಸಲ್ ಆಗುತ್ತೆ. 11 1 ಗೆ ಮಲ್ಟಿಪ್ಲೈ ಆದಾಗ ಅದು 11 ಆಗಿರುತ್ತೆ, ಪ್ಲಸ್ 2 into 2 is nothing but 4 divided by 11 into 2 22 ನ LCM ತೆಗೆದಿರ್ತೀರಾ, ಅದು ಮಲ್ಟಿಪ್ಲೈ ಆಗಿರುತ್ತೆ. 22 into 1 is become 22 minus 2 into 1 is nothing but 2. That value is equal to tan inverse of 11 plus 4 is nothing but 15 divided by 20 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 20. ಇದನ್ನ ನಾವು 5 ಇಂದ ಡಿವೈಡ್ ಮಾಡಬಹುದು. 5 3s 5 4s. Therefore that value is equal to tan inverse of 3 divided by 4. ಅದನ್ನೇ ನಾವು ಪ್ರೂವ್ ಮಾಡಬೇಕಾಗಿರತಕ್ಕಂಥದ್ದು. ಆ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ that result is equal to RHS. LHS ನ ತಗೊಂಡು ಏನ್ ಮಾಡಿದೀವಿ ನಾವು, RHS ಅನ್ನ ಪ್ರೂವ್ ಮಾಡಿದೀವಿ. ಇದೇ ತರ ನೀವೇನ್ ಮಾಡಬೇಕು ಅಂತಂದ್ರೆ ಮತ್ತೊಂದು ಪ್ರಾಬ್ಲಮ್ ಇದೆ, ಸೇಮ್ ಪ್ರಾಬ್ಲಮ್. Prove that tan inverse of 2/11 plus tan inverse of 7/24 is equal to tan inverse of 1/2 ಅಂತ ಇದೆ. ಆ ಪ್ರಾಬ್ಲಮ್ ನ ಅದು ನಿಮಗೆ ಹೋಮ್ ವರ್ಕ್, ಅದನ್ನ ನೀವೇ ಸಾಲ್ವ್ ಮಾಡ್ತೀರಾ. ಅದನ್ನ ನೋಡಿ. ನೆಕ್ಸ್ಟ್ ಕ್ವಶನ್. June 15, June 16, June 17 3 times examination appear ಆಗಿದೆ. Prove that tan inverse 1/2 plus tan inverse 2/11 plus tan inverse 4/3 is equal to pi/2. ಲಾಸ್ಟ್ 2 ಪ್ರಾಬ್ಲಮ್ಸ್ ಅಲ್ಲಿ 2 ಕಂಡೀಷನ್ಸ್ ಇತ್ತು, ಅಂದ್ರೆ 2 ಟರ್ಮ್ಸ್ ಮಾತ್ರ ಇತ್ತು. ಹಿಯರ್ ದೇರ್ ವಿಲ್ ಬಿ ಎ 3 ಟರ್ಮ್ಸ್ ಇದೆ. ಇದಕ್ಕೋಸ್ಕರ ಎಷ್ಟು ಟರ್ಮ್ಸ್ ಆದ್ರೂ ಕೊಟ್ಟಿರ್ಲಿ ಅವರು, ನೀವೇನ್ ಮಾಡಬೇಕು, ನಮ್ಗೆ ಗೊತ್ತಿರ್ತಕ್ಕಂಥ ಫಾರ್ಮುಲಾ ಓನ್ಲಿ ಫಾರ್ 2 ಟರ್ಮ್ಸ್. ಎರಡನ್ನ ಕಂಬೈನ್ ಮಾಡಿ ಒಂದನ್ನ ಹಾಗೆ ಕ್ಯಾರಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಸಿಡರ್ LHS ನ ಈ ತರ ಇದೆ, ಇದನ್ನ ಕ್ಯಾರಿ ಮಾಡ್ತಾ ಇದೀವಿ ನಾವು. ವಿ ಹ್ಯಾವ್ ಟು ಪ್ರೂವ್ ದಟ್ pi/2. ಲಾಸ್ಟ್ ಆನ್ಸರ್ pi/2 ಅಂತ ಬರಬೇಕು. ನೋಡಿ, ಇದನ್ನ ಮಾತ್ರ ಕಂಬೈನ್ ಮಾಡೋಣ. ವಿ ನೋ ದಟ್ tan inverse x plus tan inverse y ಫಾರ್ಮುಲಾ ಅದೇನಾಗಿರುತ್ತೆ ಅಂತಂದ್ರೆ tan inverse of x plus y. X plus y is nothing but 1/2 plus 2 divided by 11 divided by 1 minus x into y. 1/2 into
1/2 into 2 divided by 11 plus tan inverse of 4/3 ನ ಹಾಗೆ ಕ್ಯಾರಿ ಮಾಡ್ತೀರಾ. ಸಿಂಪ್ಲಿಫೈ ಮಾಡಿದಾಗ ಇದನ್ನ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಟ್ ಈಸ್ tan inverse of LCM ತಗೊಳ್ತೀರಾ. 11 into 2 ನ LCM ತಗೊಂಡಾಗ 11 ಮಲ್ಟಿಪ್ಲೈ ಆಗುತ್ತೆ. 11 into 1 ಅಂತಂದ್ರೆ 11 plus 2 into 2 4 divided by 11 into 2 22 22 minus 22 minus 2 into 1 2 plus tan inverse of 4 divided by 3. Next ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ tan inverse of that value is equal to 15 divided by 20 plus tan inverse of 4 divided by 3. ಈ ವ್ಯಾಲ್ಯೂ ಏನಾಗಿರುತ್ತೆ 5 ಇಂದ ಡಿವೈಡ್ ಮಾಡಿದಾಗ 5 2s 5 3s 5 4s 3/4 ಆಗಿರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan inverse of 3 divided by 4 plus tan inverse of 4 divided by 3. ಈ ತರ ಆಯ್ತು. ನಿಮ್ಗೆ ಈ ಪ್ರಾಬ್ಲಮ್ ನ 2 ಮಾರ್ಕ್ಸ್ ಗೆ ಕೇಳಿರ್ತಾರೆ ಅಂತಂದ್ರೆ tan inverse of 3/4 ನ ಕಾಟ್ ಅಲ್ಲಿ ಬರೆದಾಗ ರಿವರ್ಸ್ ಆಗುತ್ತೆ. ಅಂದ್ರೆ cot inverse of 4/3 ಆಗುತ್ತೆ. ಬೈ ದ ಪ್ರಾಪರ್ಟಿ tan inverse x plus cot inverse x is equal to pi/2 ಅಂತ ಬರೀತೀರಾ. ಅದು ಒಂದು ಮೆಥಡ್ 2 ಮಾರ್ಕ್ಸ್ ಗೆ ಕೇಳಿದಾಗ. 3 ಮಾರ್ಕ್ಸ್ ಗೆ ಕೇಳಿದಾಗ ಏನ್ ಮಾಡ್ತೀರಾ ಅಂತಂದ್ರೆ ಸ್ಟೆಪ್ ಗಳಿಗೆ ಮಾರ್ಕ್ಸ್ ಇರೋದ್ರಿಂದ ನೀವೇನ್ ಮಾಡಿ ಅಂತಂದ್ರೆ ಒಂದ್ ಸೆಕೆಂಡ್ ಕಂಟಿನ್ಯೂ ಮಾಡಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan inverse x plus tan inverse y. ಮತ್ತೆ ಯೂಸ್ ಮಾಡಿದಾಗ ಅದನ್ನ tan inverse of x plus y ಅಂತಂದ್ರೆ 3/4 plus 4 divided by 3 whole divided by 1 minus x into y 3 divided by 4 into 4 divided by 3. ಈ ತರ ಆಯ್ತು. Here 3 are cancelled, 4 are cancelled. In the denominator 1 minus 1 is nothing but 0. That value is equal to tan inverse of 3 into 3 9 4 into 4 16 plus 9 is 25 divided by, in the denominator that value is equal to 0. Tan inverse of anything divided by 0 will be equal to infinity. That is tan inverse of infinity. Anything by 0 becomes infinity, therefore tan inverse of infinity. In the tan table, what is the tan inverse of infinity? That value is equal to pi/2. Pi/2 is the RHS. 3 ಮಾರ್ಕ್ಸ್ ಗೆ ಕೇಳಿದಾಗ ಈ ತರ ಸ್ಟೆಪ್ ವೈಸ್ ಬರೀಬೇಕಾಗುತ್ತೆ. ಸಪೋಸ್ 2 ಮಾರ್ಕ್ಸ್ ಗೆ ಕೇಳಿರ್ತಾರೆ ಅಂತಂದ್ರೆ ಇದೊಂದನ್ನ ಯೂಸ್ ಮಾಡಿದ್ರೆ ಸಾಕು. ನೀವು ಈ ಸ್ಟೆಪ್ ಗೆ ಬರ್ತಿದ್ದಾಗೇನೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ cot inverse of 4/3 tan inverse of 4/3 here ಇಲ್ಲಿ we know that tan inverse x plus cot inverse x is equal to pi/2, therefore that value is equal to pi/2 ಅಂತ ಬರ್ದಿರ್ತೀವಿ. ನೆಕ್ಸ್ಟ್ ಸಪೋಸ್ 3 ಮಾರ್ಕ್ಸ್ ಕೇಳಿದಾಗ ಈ ತರ ಬರೀತೀವಿ. ಓಕೆ, ನೆಕ್ಸ್ಟ್ ಅದೇ ತರ 9th ಪ್ರಾಬ್ಲಮ್ ನ ಏನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ 4 ಟರ್ಮ್ಸ್ ಗಳನ್ನ ಕೊಟ್ಟಿದ್ದಾರೆ. tan inverse of 1/5, tan inverse of 1/7, tan inverse of 1/3, tan inverse of 1/8. ಅದನ್ನ pi/4 ಅಂತ ಪ್ರೂವ್ ಮಾಡಬೇಕು ನಾವು. Once again, consider the LHS. LHS value is equal to combine 2 terms. ಇದೆರಡನ್ನ ಕಂಬೈನ್ ಮಾಡಿ. ಫಸ್ಟ್ 2 ಟರ್ಮ್ಸ್ ಅನ್ನ ಕಂಬೈನ್ ಮಾಡಿದಾಗ ವ್ಯಾಲ್ಯೂ ಈ ತರ ಆಗಿರುತ್ತೆ. tan inverse of x plus y is nothing but 1/5 plus 1 divided by 7 whole divided by 1 minus 1/5 into 1 divided by 7. In the same way, another one ಗೆ ಫಾರ್ಮುಲಾ ಬರೀತೀರಾ ಅಂತಂದ್ರೆ that is tan inverse of 1/3 plus 1 divided by 8 whole divided by 1 minus 1/3 into 1 divided by 8. Next simplify ಮಾಡೋಣ ಅದನ್ನ. that value is equal to tan inverse of 5 into 7 LCM ತಗೊಳ್ತೀರಾ. 7 ಈ ಕಡೆ ಮಲ್ಟಿಪ್ಲೈ ಆಗಿ 5 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. that value is 5 plus 7 divided by 5 into 7 is nothing but 35. 35 ನಲ್ಲಿ 1 ಅನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ. that is 35 minus 1. LCM ವ್ಯಾಲ್ಯೂ ಕ್ಯಾನ್ಸಲ್ ಆಗಿರುತ್ತೆ. ಪ್ಲಸ್ tan inverse of 3 ಮತ್ತೆ 8 ನ LCM ತೆಗಿದ್ರೆ 8 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, 3 ಈ ಕಡೆ ಮಲ್ಟಿಪ್ಲೈ ಆಗಿರುತ್ತೆ, ಡಿವೈಡೆಡ್ ಬೈ 8 3s are 24. 24 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ. 24 minus 1. Next, that value is equal to tan inverse of
7 plus 5. 7 plus 5 is nothing but 12 divided by 35 ನಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 34 ಆಗಿರುತ್ತೆ ಪ್ಲಸ್ tan inverse of 8 plus 3 becomes 11. 8 plus 3 11 divided by 24 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 23 ಆಗಿರುತ್ತೆ. ನೆಕ್ಸ್ಟ್ ಇದನ್ನ 2 ಇಂದ ಏನಾದ್ರೂ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ 2 6 2 1s 1 ಕ್ಯಾರಿ 14 ಆಯ್ತು 2 7s ಇಲ್ಲಿ 6/17 ಇದೆ 6/17 ಇದೆ ಇಲ್ಲಿ tan inverse of 11 divided by 23 ಇದೆ. once again ಆ tan inverse of ಫಾರ್ಮುಲಾನ ಯೂಸ್ ಮಾಡ್ತೀರಾ ಅಂತಂದ್ರೆ ಈ ತರ ಆಗಿರುತ್ತೆ tan inverse of x plus y. x ಪ್ಲೇಸ್ ಅಲ್ಲಿ 16/17 y ಪ್ಲೇಸ್ ಅಲ್ಲಿ 11/23 ಇದೆ. ಆದ್ರಿಂದ ಅದನ್ನೇನಂತ ಬರೀಬಹುದು 16/17 plus 11 divided by 23 whole divided by 1 minus 6 divided by 17 into 11 divided by 23 ಈ ತರ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಸಿಂಪ್ಲಿಫೈ ಮಾಡ್ತೀರಾ. ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ 23 ನ 6 ಗೆ ಮಲ್ಟಿಪ್ಲೈ ಮಾಡ್ತೀರಾ, 17 ನ 11 ಗೆ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ಆನ್ಸರ್ ನಿಮ್ಗೆ ನಾನು ಫೈನಲ್ ಆನ್ಸರ್ ಬರೀತಾ ಇರ್ತೀನಿ. tan inverse of 250 divided by 250 ಬರುತ್ತೆ. 250 ಕ್ಯಾನ್ಸಲ್ ಆಗಿರುತ್ತೆ 1. tan inverse of 1 ಅಂತಂದ್ರೆ ವ್ಯಾಲ್ಯೂ ಏನಾಗಿರುತ್ತೆ pi/4 ಆಗಿರುತ್ತೆ. tan inverse of 1 value is equal to pi divided by 4. ಆ ತರ ಸಿಂಪ್ಲಿಫೈ ಮಾಡ್ತೀರಾ ಅದನ್ನ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 250/250 ಬರುತ್ತೆ ಅಂತ ಹೇಳಿದ್ರೆ ಅದು 325 ಬರುತ್ತೆ. tan inverse of 325 divided by 325 ಬರುತ್ತೆ. ಕ್ಯಾನ್ಸಲ್ ಆಗಿ 1 ಆಗುತ್ತೆ. tan inverse of 1 ಅಂತಂದ್ರೆ pi divided by 4 ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 10th one. ಇದನ್ನು ಕೂಡ 3 ಇಯರ್ ರಿಪೀಟ್ ಮಾಡಿದರೆ ಮಾರ್ಚ್ 15, ಮಾರ್ಚ್ 18, ಮಾರ್ಚ್ 20 ಅಂದ್ರೆ ಇವಾಗ ನಿಮ್ ಸೀನಿಯರ್ ಎಕ್ಸಾಮ್ ಬರೆದ್ರಲ್ಲ ಅದರಲ್ಲಿ 3 ಮಾರ್ಕ್ಸ್ಗೆ ಇರ್ತಕ್ಕಂಥ ಕ್ವಶನ್ಸ್ ಇದೆ. 2 tan inverse 1/2 plus tan inverse 1/7 is equal to tan inverse 31 divided by 17. ಇದಕ್ಕೆ ಪ್ರೂಫ್ ಬರೀಬೇಕು ಅಂತಂದ್ರೆ ಒನ್ಸ್ ಅಗೇನ್ LHS ಅನ್ನ ಕನ್ಸಿಡರ್ ಮಾಡೋಣ. LHS is equal to ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಇಲ್ಲಿರಲಿ tan inverse of 31/17 ಅಂತ ಪ್ರೂವ್ ಮಾಡಬೇಕು. ನಮಗೆ ಪ್ರಾಪರ್ಟಿ ನಂಬರ್ 7th one ಗೊತ್ತಿರುತ್ತೆ. ಪ್ರಾಪರ್ಟಿ ನಂಬರ್ 7th one 2 tan inverse x ಅನ್ನ ಇನ್ ಟರ್ಮ್ಸ್ ಆಫ್ tan inverse ಬರೆದ್ರೆ tan ಅಲ್ಲಿ tan inverse of 2x divided by 1 minus x square ಅಂತ ಬರೀಬಹುದು. ಇದನ್ನ ಯೂಸ್ ಮಾಡ್ತಾರೆ ಬಿಕಾಸ್ ಹಿಯರ್ 2 tan inverse x ಅಥವಾ 2 tan inverse 1/2 ಅಂತ ಇದೆ, ಅದನ್ನ ಸ್ಪ್ಲಿಟ್ ಮಾಡಬಹುದು. tan inverse 1/2 plus tan inverse 1/2 plus tan inverse 1/7 3 ಟರ್ಮ್ಸ್ ಆಯ್ತು. ಅವಾಗಲೂ ಫಾರ್ಮುಲಾ ಯೂಸ್ ಮಾಡಬಹುದು. ಬಟ್ ಅದಕ್ಕಿಂತ ಈ ಮೆಥಡ್ ಈಸಿ ಇರುತ್ತೆ. 2 tan inverse x ಗೆ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ is equal to tan inverse of 2x 2 into x is nothing but 1/2 divided by 1 minus x square. x square is nothing but 1/2 whole square. 1/2 whole square ಅಂತಂದ್ರೆ 1/4 ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ tan inverse of 1/7 ಅನ್ನ ಹಾಗೆ ಕ್ಯಾರಿ ಮಾಡ್ತೀರಾ. here 2 are cancelled. the value is equal to tan inverse of ನ್ಯೂಮರೇಟರ್ ಅಲ್ಲಿ 1 ಇರುತ್ತೆ. 4 ನ LCM ತೆಗೆದು 4 minus 1 ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ 3/4 ಇರುತ್ತೆ. 3/4 ಇರುತ್ತೆ. ಅದನ್ನ ಮೇಲ್ಗಡೆ ತಗೊಂಡಾಗ ಏನಾಗಿರುತ್ತೆ ಅಂತಂದ್ರೆ 4/3 ಆಯ್ತು. ಬಿಕಾಸ್ ನ್ಯೂಮರೇಟರ್ ಅಲ್ಲಿ 1 ಇರುತ್ತೆ. 4 minus 1 3/4 ನ್ಯೂಮರೇಟರ್ ತಗೊಳ್ತೀರಾ 4/3 ಆಗುತ್ತೆ. ಪ್ಲಸ್ tan inverse of 1/7 tan inverse x plus tan inverse y ಫಾರ್ಮುಲಾ ಯೂಸ್ ಮಾಡ್ತೀರಾ ಅದನ್ನ. tan inverse of x ಅಂತಂದ್ರೆ 4/3 ಪ್ಲಸ್ y ಅಂತಂದ್ರೆ 1/7 divided by 1 minus 4 divided by 3 into 1 divided by 7. that value is equal to tan inverse of LCM ತಗೊಳ್ತೀರಾ. 7 into 3 LCM ಆಗಿರುತ್ತೆ. 7 ಅನ್ನ ಮಲ್ಟಿಪ್ಲೈ ಮಾಡ್ತೀರಾ. 7 4s are 28 plus 3 into 1 is nothing but 3 divided by 7 into 3 21 minus 4 into 1 4. Subtract ಮಾಡಿ. that value is equal to tan inverse of 28 plus 3 is nothing but 31 divided by 21 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 17 ಬರುತ್ತೆ. tan inverse of 31 divided by 17 it is the RHS. ಇಷ್ಟೇ.
ಇಷ್ಟನ್ನ ನಿಮಗೆ 3 ಮಾರ್ಕ್ಸ್ ಕೇಳಿದ್ರೆ ನೋಡಿ, 1 2 3 4 5 6 ಸ್ಟೆಪ್ ಅಷ್ಟೇ. ಇಷ್ಟನ್ನ ಬರೆದ್ರೆ ಸಾಕು, 3 ಮಾರ್ಕ್ಸ್. ಅಂಡ್ ದೆನ್ ಒನ್ ಮೋರ್ ಪ್ರಾಬ್ಲಮ್, ಇದೇ ತರ ಸೇಮ್ ಒನ್ ಮೋರ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ 11th ಪ್ರಾಬ್ಲಮ್, ಪ್ರೂವ್ ದಟ್ 2 sin inverse 3/5 is equal to tan inverse 24/7. 2 sin inverse x ಗೆ ಫಾರ್ಮುಲಾ ಗೊತ್ತಿಲ್ಲ ನಮಗೆ. sin inverse x ಗೆ ಫಾರ್ಮುಲಾ ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನ tan inverse ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅವಾಗ ರಿಸಲ್ಟ್ ಏನಾಗಿರುತ್ತೆ, 2 tan inverse x ಆಗುತ್ತೆ. 2 tan inverse x is equal to tan inverse 2x divided by 1 minus x square. ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ tan inverse ಇರೋದ್ರಿಂದ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ tan inverse ಗೆ ಕನ್ವರ್ಟ್ ಮಾಡೋಣ. ನೋಡಿ ಇಲ್ಲೂ ಅಷ್ಟೇನೆ, ಇದನ್ನ ಪ್ರೂವ್ ಮಾಡಬೇಕು. ಕನ್ಸಿಡರ್ LHS is equal to ಈ ತರ ಇದೆ. ಬೈ ಯೂಸಿಂಗ್ ರೈಟ್ ಆಂಗಲ್ ಟ್ರಯಾಂಗಲ್, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಕನ್ವರ್ಟ್ ಮಾಡೋದನ್ನ ಯಾವ ತರ ಅಂತ ಹೇಳಿ. ಸಪೋಸ್ ಇದನ್ನ ಥೀಟಾ ಅಂತ ಅನ್ಕೊಳ್ಳೋಣ. ಇದು ಥೀಟಾಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಆಪೋಸಿಟ್ ಸೈಡ್ ಆಗಿರುತ್ತೆ. ಇದನ್ನ ಹೈಪೋಟೆನಸ್ ಸೈಡ್ ಅಂತ ಕರಿತೀವಿ. ಇದು ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ನವಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಸೈನ್ ಅಲ್ಲಿ ನ್ಯೂಮರೇಟರ್ ಯಾವ್ದು ಇರುತ್ತೋ ಅದು ಆಪೋಸಿಟ್ ಸೈಡ್ ಆಗಿರುತ್ತೆ, ಅದು 3. ಡಿನಾಮಿನೇಟರ್ ಯಾವ್ದು ಇರುತ್ತೋ ಅದು ಹೈಪೋಟೆನಸ್ ಆಗಿರುತ್ತೆ, ಅದು 5. ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್, what is the adjacent side? 5 square minus 3 square. 5 square 25 minus 3 square 9. 25 ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 16. ರೂಟ್ 16 is nothing but 4. ಹಾಗಾದ್ರೆ ಅಡ್ಜಸೆಂಟ್ ಸೈಡ್ ಏನಾಗಿರುತ್ತೆ, 4 ಆಗಿರುತ್ತೆ. ನೀವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ಎಕ್ಸಾಮಿನೇಷನ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಫಿಗರ್ ಇರಬೇಕು, ಅದು ಅಂಡರ್ಸ್ಟುಡ್ ಕನ್ವರ್ಟ್ ಮಾಡಿದ್ದೀರಾ ಅಂತ ಹೇಳಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 into tan inverse of ಸೈನ್ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟೆನಸ್, ಟ್ಯಾನ್ ಅಂತಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಸೈಡ್ ಅಲ್ಲಿ ಏನಿದೆ, 3 ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಅಲ್ಲಿ ಯಾವ ಟರ್ಮ್ ಇದೆ, 4 ಇದೆ. ಹಾಗಾದ್ರೆ ಆ ಪ್ರಾಬ್ಲಮ್ ನ ಆತರ ಬರ್ಕೋಬಹುದು ನಾವು. ಬೈ ಯೂಸಿಂಗ್ ದ ಪ್ರಾಪರ್ಟಿ 2 tan inverse x is equal to tan inverse 2x divided by 1 minus x square. ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಅವಾಗ ರಿಸಲ್ಟ್ ಏನಾಗುತ್ತೆ ನೋಡಿ, tan inverse of 2 into x 3/4 divided by 1 minus x square. x square ಅಂತಂದ್ರೆ 9 divided by 16 ಸ್ಕ್ವೇರ್ ಮಾಡಿ ಬರ್ಕೊಂಡಿದ್ದೀನಿ ಅದನ್ನ. ಇಲ್ಲಿ 2 1s 2 2s, that value is equal to tan inverse of 2 1s 2 2s ಅಂದ್ರೆ ಏನಾಗಿರುತ್ತೆ, 3 divided by 2 ಆಗಿರುತ್ತೆ. ನೆಕ್ಸ್ಟ್ 16 LCM ತಗೊಳ್ತೀರಾ, 16 ಮಲ್ಟಿಪ್ಲೈ ಆಗುತ್ತೆ. 16 ಅಲ್ಲಿ 9 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. 16 ಅಲ್ಲಿ 9 ಅನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ 7 ಬರುತ್ತೆ. 7/16 ಆಯ್ತು. 7/16 ನ ಮೇಲ್ಗಡೆ ಬರ್ಕೊಳ್ತೀರಾ ಅಂತಂದ್ರೆ ಅದೇನಾಗಿರುತ್ತೆ, 16 divided by 7 ಈ ತರ ಆಯ್ತು. ಅಂಡರ್ಸ್ಟುಡ್? ಅದು ನೋಡಿ ಮತ್ತೊಂದ್ಸಲ ಹೇಳ್ತೀನಿ. 2 1s 2 2s, 16 LCM ತಗೊಳ್ತೀರಾ, 16 minus 9 ಅಂತಂದ್ರೆ 7. 7 divided by 16 ನ ಮೇಲ್ಗಡೆ ತಗೊಂಡೋಗಿ 16/7 ಅಂತ ಬರ್ಕೊಂಡಿದೀವಿ ಅದನ್ನ. 2 1s 2 8s, ಈ 8 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ ರಿಸಲ್ಟ್ ಏನಾಗಿರುತ್ತೆ, tan inverse of 8 3s 24 divided by ಡಿನಾಮಿನೇಟರ್ ಅಲ್ಲಿ 1 ಇರುತ್ತೆ, 7 ಇರುತ್ತೆ. 7 into 1 is nothing but 7. tan inverse of 24/7 ಅಂತ ಪ್ರೂವ್ ಮಾಡಬೇಕಿತ್ತು. ಇದು RHS ಆಗಿದೆ. ಇಷ್ಟೇ, ಅವರು ಕೊಟ್ಟಿಲ್ಲ ನಮ್ಗೆ, ಸೈನ್ ಅಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ಅದನ್ನ tan inverse ಗೆ ಕನ್ವರ್ಟ್ ಮಾಡ್ತಾ